ಓಕೆ, ಈಗ ಫೈನಲ್ ಮಿನಿಟ್ಸ್ ಅಂತ ಹೇಳ್ಬೋದು. ಈಗಾಗಲೇ ಎಲ್ಲರೂ ಕೂಡ ಬಂದು ಆಸೀನರಾಗ್ತಿದ್ದಾರೆ. ಬಜೆಟ್ ಮಂಡನೆಗೆ ಇನ್ನೇನು ಕೇವಲ ಕೆಲವೇ ಕ್ಷಣಗಳು ಬಾಕಿ. ಈಗಾಗಲೇ ತಮ್ಮ ಆಸನದಲ್ಲಿ ಬಂದು ಆಸೀನರಾಗಿದ್ದಾರೆ ಶ್ರೀ ಕುಮಾರಸ್ವಾಮಿ ಅವರು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೆಲವೊಂದು ಮಾತುಕತೆಯನ್ನು ನಡೆಸ್ತಿದ್ದಾರೆ. ಈ ಕಡೆ ಆಡಳಿತ ಪಕ್ಷದ ನಾಯಕರು, ಎಲ್ಲ ಬಹುತೇಕ ಶಾಸಕರು ಬಂದು ಆಸೀನರಾಗ್ತಿರೋದನ್ನ ನೇರ ದೃಶ್ಯಾವಳಿಗಳನ್ನು ವಿಧಾನಸೌಧದಿಂದ ತೋರಿಸ್ತಾ ಇದ್ದೀವಿ. ಬಜೆಟ್ ಅಧಿವೇಶನ ಇವತ್ತು 3ನೇ ದಿನ, ಬಜೆಟ್ ಮಂಡನೆಯ ದಿನ. ಈಗಾಗಲೇ ಕುಮಾರಸ್ವಾಮಿ ಅವರು ಬಂದು ಆಸೀನರಾಗಿದ್ದಾರೆ. ಅವ್ರ ಜೊತೆ ಎಂ.ಬಿ. ಪಾಟೀಲ್, ಗೃಹ ಸಚಿವರು, ಉಪಮುಖ್ಯಮಂತ್ರಿ ಜಿ. ಪರಮೇಶ್ವರ್, ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್. ಬಹಳ ಕೆಲವೊಂದು ಚರ್ಚೆಗಳಾಗ್ತಿದೆ. ಸ್ಪೆಷಲಿ ಇವತ್ತಿನ ಸುದ್ದಿಗೋಷ್ಠಿಯ ಬಗ್ಗೆ ಇರಬಹುದು, ಏನೆಲ್ಲ ಹೇಳ್ತಿದ್ದಾರೆ, ಅದೇ ರೀತಿಯಾಗಿ ಯಡಿಯೂರಪ್ಪನವರ ರಿಯಾಕ್ಷನ್, ಇದೆಲ್ಲವೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಮಾತುಕತೆ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ. ನೋಡ್ತಾ ಇದ್ರಿ, ವಿಪಕ್ಷ ನಾಯಕರು ಬಂದು ಆಡಳಿತ ಪಕ್ಷದ ಬಹುತೇಕ ಶಾಸಕರು ಬಂದಿದ್ದಾರೆ. ಭಾಳ ಒಂದು ಡೀಟೇಲ್ ಡಿಸ್ಕಷನ್ ಆಗ್ತಾ ಇದೆ ಶ್ರೀ ಕುಮಾರಸ್ವಾಮಿ ಅವರು ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ. ಎಸ್ಪೆಷಲಿ ಇವತ್ತಾದಂಥ ಏನೆಲ್ಲ ಬೆಳಗ್ಗೆಯಿಂದ ಡೆವಲಪ್ಮೆಂಟ್ಗಳಾಯಿತು ಅದರದ್ದೇ ಚರ್ಚೆ ಆಗಿರುತ್ತೆ. ಮಾತನಾಡ್ತಾ ಇದ್ದಾರೆ ಯುಟಿ ಖಾದರ್, ಸಿ.ಎಸ್. ಪುಟ್ಟರಾಜು, ಜಿ.ಟಿ. ದೇವೇಗೌಡರು ಎಲ್ಲರೂ ಕೂಡ ಅಲ್ಲಿ ಆಸೀನರಾಗಿರೋದು. ಪ್ರಿಯಾಂಕ್ ಖರ್ಗೆ ಎಲ್ಲರೂ ಕೂಡ ಈಗಷ್ಟೇ ಎಂಟರ್ ಆಗ್ತಿದ್ದಾರೆ. ಆ ಮೂಲಕ ಇವತ್ತಾದಂಥ ಡೆವಲಪ್ಮೆಂಟ್ಗಳು ಒಂದು ರೀತಿಯಾಗಿ ಬಿಜೆಪಿಗೆ ಶಾಕನ್ನು ಉಂಟು ಮಾಡಿದ್ರು ಕೂಡ ಅದರಲ್ಲಿ ನಮ್ಮದು ಯಾವುದೇ ರೀತಿಯಾದಂಥ ಪಾತ್ರಗಳು ಇಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ. 2 ಪ್ರೆಸ್ ಮೀಟ್ಗಳು ಮೇಚೂರಿಗೆ ಆಯಿತು. ಮೊದಲು ಸಿ.ಎಂ. ಅವರು ಪ್ರೆಸ್ ಮೀಟನ್ನು ನಡೆಸಿದ್ರು. ನಂತರ ಈಗ ನೋಡ್ತಿದ್ರಿ ವಿಪಕ್ಷಗಳ ಸೀಟನ್ನು. ಈಗಾಗಲೇ ಈಶ್ವರಪ್ಪನವರು ಆಸೀನರಾಗಿದ್ದಾರೆ. ವಿಶ್ವೇಶ್ವರ ಹೆಗಡೆ ಅವರು ಕೂಡ ಆಲ್ಮೋಸ್ಟ್ ಮೈತ್ರಿ ಸರ್ಕಾರದ 2ನೇ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬಜೆಟ್ ಪ್ರತಿಯೊಂದಿಗೆ ಈಗಾಗಲೇ ಸಿಎಂ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಆಸನದಲ್ಲಿ ಆಸೀನರಾಗಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರು, ಆಯವ್ಯಯ ಮಂಡನೆ ಎಚ್ ಡಿ ಕುಮಾರಸ್ವಾಮಿ ಮಾನ್ಯ ಮುಖ್ಯಮಂತ್ರಿ ಅವರು 2019-20ನೇ ಸಾಲಿನ ಆಯವ್ಯಯ ಅಂದಾಜುಗಳನ್ನು ಮಂಡಿಸಿ ನಮಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು. ಇವತ್ತಾಗಿರುವ ಸ್ಥಿತಿನ ಸನ್ಮಾನ್ಯ ಅಧ್ಯಕ್ಷರೇ, ನಾನು 2019-20ನೇ ಸಾಲಿನ ಆಯವ್ಯಯ ಪತ್ರವನ್ನು ಸದನದ ಮುಂದೆ ಮಂಡಿಸುತ್ತಿದ್ದೇನೆ. ನಮ್ಮ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು 8 ತಿಂಗಳಾಯಿತು. ಈ ಬಂದ ಇಂದು ಕಳಚುವುದು, ನಾಳೆ ಕಳಚುವುದು ಎಂಬ ಪುಕಾರುಗಳನ್ನು ಅಲ್ಲಲ್ಲಿಯೇ ನೆಲಕಚ್ಚಿದರೆ ಪುಕಾರುಗಳನ್ನು ವ್ಯವಸ್ಥಿತವಾಗಿ ಹಬ್ಬಿಸುವ ನಿರಂತರ ಪ್ರಯತ್ನಗಳೆಲ್ಲವೂ ಅಲ್ಲಲ್ಲಿಯೇ ನೆಲಕಚ್ಚಿದರೆ ಅಭಿವೃದ್ಧಿಯ ಎಳೆಯ ಈ ಬಂದ ಬಲಗೊಳ್ಳುತ್ತಾ ಸಾಗಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಮೈತ್ರಿ ಪರ್ವ ಹೊಸದಲ್ಲ. ಹಲವು ವಿನೂತನ ಕಾರ್ಯಕ್ರಮಗಳನ್ನು ನೀಡಿದ ಹೆಗ್ಗಳಿಕೆಯು ಈ ಮೈತ್ರಿ ಸರ್ಕಾರಗಳಿಗಿವೆ. ಈ ವಾಸ್ತವವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯ ಅಗತ್ಯ ಇಂದು ಇದೆ. ತ್ಯಾಗದಿ ತುಸು ನಡೆ, ರಾಗದಿ ತುಸು ನಡೆ ಎಂದು ಕವಿ ಪೂತಿ ನರಸಿಂಹಾಚಾರ್ ಅವರು ಹೇಳಿರುವಂತೆ ನಮ್ಮ ಮೈತ್ರಿ ಸರ್ಕಾರವು ಪರಸ್ಪರ ಸಮನ್ವಯ ಸಹಕಾರದೊಂದಿಗೆ ತಮ್ಮ ಅಭಿವೃದ್ಧಿಯ ಕಾರ್ಯಸೂಚಿಯನ್ನು ಜಾರಿಗೊಳಿಸುತ್ತಾ ಮುನ್ನಡೆದಿದೆ. My notion of democracy is that under it the weakest should have equal opportunity as the strongest. ಅಂದರೆ ನನ್ನ ದೃಷ್ಟಿಯಲ್ಲಿ ಅತ್ಯಂತ ದುರ್ಬಲರಿಗೂ ಅತ್ಯಂತ ಪ್ರಬಲರಷ್ಟೇ ಅವಕಾಶ ದೊರಕಿಸುವ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಈ ನುಡಿಗಳು ನಮ್ಮ ಮೈತ್ರಿ ಸರ್ಕಾರಕ್ಕೆ ಮಾರ್ಗದರ್ಶಿ.